चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुर्माश्रये यदङ्घ्रीकमलद्वन्द्वं तापत्रयनिवारकं शान्तैक्यपदधं देवं सिद्धारूढमहं भजे सिद्धारूढमहं भजे। ಸಿದ್ಧಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಸದ್ಗುರುವೆ ನಿನಗಾರು ಸರಿ ಇಲ್ಲ, ಬದ್ಧನಿಗೆ ಬುದ್ಧಿ ಕೊಡು ನೀನು, ಬದ್ಧನಿಗೆ ಬುದ್ಧಿ ಕೊಡು ನೀನು। ಜಗದಾದಿ ಜಗದ್ವಂದೇ ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಒಡೆಯನಾಗಿರ್ತಕ್ಕಂಥ ಸದ್ಗುರು ಸಿದ್ಧಾರೂಢ ಅಪ್ಪಂಗಳವರ ಮೌನ ಯೋಗಿ ಗುರುನಾಥಾರೂಢ ಅಪ್ಪಂಗಳವರ ಪವಿತ್ರ ಶ್ರೀ ಅಡಿಧಾವರಿಗಳಲ್ಲಿ ಅನಂತ ಅನಂತ ವಂದನೆಗಳನ್ನು ಸಮರ್ಪಿಸುತ್ತಾ, ಯಾವ ಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂಥ ಯಾವ ಗ್ರಾಮವನ್ನ ಸದಾವಕಾಲ ಕಾಪಾಡುವಂತಹ ಸದ್ಗುರು ಸಿದ್ಧಲಿಂಗೇಶ್ವರರ ಕರ್ತೃಗದ್ದುಗೆಗೆ ಅನಂತ ಅನಂತ ವಂದನೆಗಳನ್ನು ಸಮರ್ಪಿಸುತ್ತಾ, ಯಾವ ಆಶ್ರಮದ ರೂವಾರಿಗಳಾಗಿರತಕ್ಕಂತಹ ಯಾವ ಆಶ್ರಮದ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂತಹ ಸದು ಹೃದಯದವರು ಆಗಿರ್ತಕ್ಕಂತಹ ಸದ್ಗುರು ಪೂಜ್ಯ ಶ್ರೀಗಳ ಪಾದಾರವಿಂದದಲ್ಲಿ ಅನಂತ ಅನಂತ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಾ, ಇಲ್ಲಿಯ ತನಕ ನಮ್ಮ ನಿಮ್ಮೆಲ್ಲರಿಗೋಸ್ಕರವಾಗಿ ಉಪದೇಶಾಮೃತವನ್ನ ಹೇಳಿ ವಿಶ್ರಮಿಸಿಕೊಂಡಿರ್ತಕ್ಕಂಥ ಉಭಯ ಶರಣರಿಗೆ ಅನಂತ ವಂದನೆಗಳನ್ನು ಸಮರ್ಪಿಸುತ್ತಾ, ಅದರಂತೆ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಮೂರು ತ್ರಿಮೂರ್ತಿಗಳ ಸ್ವರೂಪದಲ್ಲಿ ಕೂತಿರ್ತಕ್ಕಂಥ ತ್ರಿಮೂರ್ತಿಗಳ ಮಾತೋಶ್ರೀಯವರ ಪಾದಾರವಿಂದದಲ್ಲಿ ಅನಂತ ವಂದನೆಗಳನ್ನು ಸಮರ್ಪಿಸಿ, ಬ್ರಹ್ಮವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಅವರಿವರೆನ್ನದೇ ನಿಜವನ್ನ ಅರಿತಿರತಕ್ಕಂತಹ ಸರ್ವ ಪೂಜ್ಯರಿಗೆ ಅನಂತ ವಂದನೆಗಳನ್ನು ಸಮರ್ಪಿಸುತ್ತಾ, ಸಂಚಾಲಕರನ್ನ ಮೊದಲು ಮಾಡಿಕೊಂಡು ಕಲ್ಪವೃಕ್ಷದ ಅಡಿಯಲ್ಲಿ ಅಮೃತದ ಸುದಿಯನ್ನು ಸವಿಯಲಿಕ್ಕೆ ಬಂದಿರತಕ್ಕಂತಹ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಶಿವ ಸ್ವರೂಪಿಗಳೇ, ಇವತ್ತಿನ ಚಿಂತನಕ್ಕಾಗಿ ಇಟ್ಟುಕೊಂಡಿರತಕ್ಕಂಥ ವಿಷಯ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ವಿರಚಿಸಲ್ಪಟ್ಟಿರತಕ್ಕಂತಹ ಕೈವಲ್ಯ ಪದ್ಧತಿ ಎಂಬ ಗ್ರಂಥದಲ್ಲಿ 1ನೇ ಪದ್ಯದಲ್ಲಿ ಒಂದು ಚರಣವನ್ನು ಆಧಾರವಾಗಿರಿಸಿಕೊಂಡು ಉಭಯ ಪೂಜ್ಯರು ಬಹಳ ಸುಂದರವಾಗಿ ನಿಮ್ಮೆಲ್ಲರನ್ನ ಕುರಿತು ಉಪದೇಶವನ್ನ ಮಾಡಿದರೆ, ಅದು ಏನು ಅಂತ ಕೇಳಿದ್ರ, ಕರುಣ ಇರಲಿ ಜೀವರೊಳು ನೀತಿ ವಿಧನಾಗು ಅನ್ನತಕ್ಕಂಥ ವಿಷಯವನ್ನ ಪ್ರತಿಪಾದನವನ್ನ ಮಾಡಿದ್ರು. ಅದು ಏನು ಅಂತ ಕೇಳಿದ್ರೆ, ಕರುಣವಿರಲಿ ಜೀವರೊಳು ಅಂತಂದ್ರೆ, ಹೇ ಮನುಷ್ಯನಾಗಿರತಕ್ಕಂಥವನೇ ನೀ ಏನು ಮಾಡುವಂತ ಕೇಳಿದ್ರೆ ಕರುಣೆ ಉಳ್ಳವನಾಗು, ಅಂದ್ರೆ ದಯಾ ಉಳ್ಳವನಾಗು. ಯಾರನ್ನ ದಯ ಮಾಡ್ಬೇಕ್ರಿ? ಮನುಷ್ಯರ ಮ್ಯಾಲ ಅಷ್ಟ ದಯವನ್ನ ತೋರಿಸ್ಬೇಕೇನ್ರಿ, ಕರುಣೆಯನ್ನು ತೋರಿಸ್ಬೇಕೇನ್ರಿ ಅಂತ ಅಲ್ಲ. ಪ್ರತಿಯೊಂದು ಜೀವಾಣು ಜೀವಿ ಕೋಟಿಗಳಲ್ಲಿ 84 ಲಕ್ಷ ಯೋನಿ ಜೀವಿಗಳೇನದಾವಲ್ಲ, ಪ್ರತಿಯೊಂದು ಜೀವಿಗಳಲ್ಲಿ ನಾವು ಏನು ಮಾಡಬೇಕಂತ ಕರುಣೆ ಗುಣವನ್ನ ಉಳ್ಳವರಾಗಬೇಕಂತ ಈಗ ಹೇಳಿದ್ರೆ ಉಭಯ ದೃಷ್ಟಾಂತಗಳನ್ನು ಕೊಟ್ಟರು. ಯಾರು ಶಾಸ್ತ್ರೀಜಿ ಅವರು, ನಮ್ಮ ಮಹಾಮುನಿ ಅಪ್ಪನವರು ಬಹಳ ಸುಂದರವಾಗಿರ್ತಕ್ಕಂಥ ದೃಷ್ಟಾಂತವನ್ನು ಕೊಟ್ಟರು. ಸಿದ್ಧಾರೂಢರು ಚೋಳಿ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ದೃಷ್ಟಾಂತ. ಹಂಗ ನಾವು ಏನು ಮಾಡಬೇಕಂತ ಕೇಳಿದ್ರೆ, ಹಿಂದಿನವ್ರು ಏನೋ ದಯ ಮಾಡ್ಯಾರಿ ನಮಗೇನಾಗುದಿಲ್ಲ ಅಂತಲ್ಲ, ನಮ್ಮಲ್ಲಿ ಕೂಡ ಅಂತ ಶಕ್ತಿ ಅದ. ಏನು ಅಂತ ಕೇಳಿದ್ರೆ, ಅದರಲ್ಲಿ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಒಂದು ಸುಂದರವಾಗಿರ್ತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅದು ಏನು ಅಂತ ಕೇಳಿದ್ರೆ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ. ನೋಡ್ರಿ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ ನಮ್ಮ ಕೂಡಲ ಸಂಗಮ ದೇವ ಅಂತ. ನೋಡ್ರಿ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತು ಅಂತ ಕೇಳಿದ್ರೆ, ದಯ ಅನ್ನತಕ್ಕಂಥದ್ದು ಎಲ್ಲರಲ್ಲಿ ಬರಬೇಕಂತ, ಎಲ್ಲ ಪ್ರಾಣಿಗಳಲ್ಲಿ
ನಾಯಿಯಲ್ಲಿ ಬರಬೇಕಂತ ಪುಣ್ಯಾತ್ಮರೇ. ಸಂತ ತುಕಾರಾಮರು ಏನು ಮಾಡಿದ್ರು ಅಂತ ಕೇಳಿದ್ರೆ ಎದರಲ್ಲಿ ಏನು ಮಾಡಿದ್ರಿ? ಅವರು ಕರುಣೆ ಉಳ್ಳವರಾದ್ರು. ಪಶುಗಳಲ್ಲಿ ಕರುಣೆಯನ್ನು ತೋರಿಸಿದ್ರು, ಪ್ರಾಣಿಗಳಲ್ಲಿ ಕರುಣೆಯನ್ನು ತೋರಿಸಿದ್ರು. ಯಾರು? ಸಂತ ತುಕಾರಾಮರು. ನಾಯಿಯಲ್ಲಿ ಪರಮಾತ್ಮನ ಕಂಡಿದ್ದಾರೆ ಸಂತ ತುಕಾರಾಮರು. ಹೌದಿಲ್ರಿ? ಗೊತ್ತಿರ್ಬೇಕು ನಿಮಗೆಲ್ಲ ಸಂತರ ಕತೆ. ನಾಯಿಯಲ್ಲಿ ಶ್ರೀಕೃಷ್ಣನನ್ನ ಕಂಡಿದ್ದಾರೆ ಸಂತ ತುಕಾರಾಮರು. ಮತ್ತೆ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಪಶು ಅಂದ್ರೆ ಪಕ್ಷಿಗಳಲ್ಲಿ ಪರಮಾತ್ಮನ ಕಂಡಿದ್ದಾರೆ. ಅದು ಹೆಂಗ ಅಂತ ಕೇಳಿದ್ರೆ ಸಂತ ತುಕಾರಾಮ್ ಏನು ಮಾಡ್ತಿದ್ರಿ ಅಂತ ಕೇಳಿದ್ರೆ ಸದಾವ ಕಾಲ ವಿಠಲ ವಿಠಲ ನಾರಾಯಣ ನಾರಾಯಣ ಎನ್ನತಕ್ಕಂತಹ ನಾಮಸ್ಮರಣೆಯನ್ನ ಸದಾವ ಕಾಲ ಮಾಡ್ತಾ ಇದ್ರು. ಅಂತ ಸಂದರ್ಭದೊಳಗೆ ಏನಾಗಿತ್ತು ಅಂತ ಕೇಳಿದ್ರೆ ಒಬ್ಬ ಆಗರ್ಭ ಶ್ರೀಮಂತ ಸೌಕಾರ ಏನು ಮಾಡಿದಂತ ಹಾದು ಹೊಂಟಿದ್ದ. ಅವನು ಹೊಲದೊಳಗ ಸಾಕಷ್ಟು 100 ಎಕರೆನೋ 200 ಎಕರೆನೋ ಜಮೀನು ಇತ್ತು. ಇದೇ ತಿಂಗಳದೊಳಗೆ ಏನಾಗಿತ್ತು ಅಂತ ಕೇಳಿದ್ರೆ ಜೋಳ ಫುಲ್ ಬೆಳೆ ಬಂದಿತ್ತು. ಜೋಳ ಕಾಯಕ ಆಳಿದ್ದಿದ್ದಿಲ್ಲ. ಏನಾಗಿತ್ರಿ? ಜೋಳ ಕಾಯಕ ಆಳಿದ್ದಿದ್ದಿಲ್ಲ. ಎಲ್ಲ ಗುಬ್ಬಿಗಳು ಕಾಗಿಗಳು ಏನು ಮಾಡ್ತಿದ್ದು ಅಂತ ಕೇಳಿದ್ರೆ ತಿಂದು ಹಾಳು ಮಾಡ್ತಿದ್ದು ಅಲ್ಲ. ಹಿಂಗ ಹಾದು ಹೋಗುವಾಗ ಸಂತ ತುಕಾರಾಮರು ಏನ್ ಮಾಡ್ತಿದ್ರಂತ, ಅವಾಗಿನ ಕಾಲದೊಳಗೆ ಈಗಿನ ಜೊತೆ ತಾಳ ದಮೋಡಿ ಪೆಟ್ಟಿಗೆ ಆದು ಈದು ಯಾವ ಸಲಕರಣೆಗಳಿದ್ದಿದ್ದಿಲ್ಲ. ಅವಾಗ ಏನು ಮಾಡ್ತಿದ್ರು ಸಂತ ತುಕಾರಾಮ್ ಮಹಾರಾಜ್ ಅಂತ ಕೇಳಿದ್ರೆ 2 ಕೈ ಒಳಗೆ 2 ಕಲ್ಲನ್ನ ತಗೊಂಡು ಕಟ್ಕೋಂತ ಕುಂತಿದ್ರು. ಜೈ ಜೈ ವಿಠಲ 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 ಪಾಂಡುರಂಗ ಪಾಂಡುರಂಗ ಅಂತ ಕಟ್ಕೋತ ಕುಂತಿದ್ರಲ್ಲ. ಅವಾಗ ಇದನ್ನು ನೋಡಿದ್ರು ಯಾರು? ಸೌಕಾರ ಶ್ರೀಮಂತ. ಅವಾಗ ನೋಡಿ ಕೇಳ್ತಾ ಇದ್ದಾನೆ, ಇವು ಬಹಳ ಅಲ್ಲಿ ಟೈಮ್ ಪಾಸ್ ಮಾಡೋಕ್ಕಿಂತ ನಾನು ಹೊಲದಾಗ ಟೈಮ್ ಪಾಸ್ ಮಾಡು, ಕಲ್ಲು ಕಟ್ಕೊಂಡು ಏನು ಒದರ್ಕೊಂತ ಕುಂತಿಯಲ್ಲ, ಇದೇ ಕೆಲಸ ನಾನು ಹೊಲದಾಗ ಮಾಡು, ನಿನಗೊಂದು ಪಗಾರ ಕೊಡ್ತೀನಿ ಅಂತ ಹೇಳಿದ್ರಂತೆ. ಆಯ್ತಂತ ಕೇಳಿ ಸಂತ ತುಕಾರಾಮರಿಗೆ ಏನು ಮಾಡಿದ್ರು? ಅಡ್ಡೆ ಹಾಕಿ ಒಂದು ಅಟ್ಟದ ಗತೆ ಮಾಡಿ ಚಪ್ರ ಹಾಕಿ ಕೊಟ್ರು. ಏನು ಮಾಡಿದ್ರು ಅಂತ ಕೇಳಿದ್ರೆ ಅಟ್ಟ ಹಾಕಿ ಕೊಟ್ರಲ್ಲ. ಏನು ಹೇಳಿದ ಸಾವುಕಾರ? ಈ ಪಕ್ಷಿಗಳನ್ನ ಕಾಯಿ ಅಂತ ಹೇಳಿದರು. ಪಕ್ಷಿಗಳನ್ನ ಕಾಯಿ, ಜೋಳದಿಂದ ಪಕ್ಷಿಗಳನ್ನ ಕಾಯಿ ಅಂತ ಹೇಳಿದಾಗ ಆಯ್ತಂತ ಏನು ಮಾಡಿದಂತ ಅಟ್ಟದ ಮೇಲೆ ಕುತ್ಕೊಂಡು ಜೈ ಜೈ ವಿಠಲ ವಿಠಲ ಪಾಂಡುರಂಗ ಅಂತ ನಾಮಸ್ಮರಣೆಯನ್ನ ಮಾಡ್ತಿದ್ದ. ಆ ಯಾವ ನಾಮಸ್ಮರಣೆ ಮಾಡುವಾಗ ಯಾವ ಹಕ್ಕಿಗಳನ್ನ ಕಾಯಿ ಅಂತ ಸಾವುಕಾರ ಹೇಳಿದನಲ್ಲ, ಹಕ್ಕಿಗಳನ್ನ ತಿನ್ನುವುದನ್ನ ನೋಡ್ಕೊಂತ ಕುಂದ್ರಂತ ಅವಗಣಿಸಿದಂಗಾಗಿ ಅದು ಏನು ಮಾಡಿದಂತೆ, ಒಂದು ಹಕ್ಕಿ ಹೊಡಿಲಿಲ್ಲ. ಎಲ್ಲ ಹಕ್ಕಿ ಪಕ್ಷಿಗಳು ಬಂದು ಜೋಳ ತಿಂದು 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 ಸಾಯಕ್ ಹತ್ತಿದ್ವು. ನೀರಿಲ್ಲ, ತಿಂದು ಸಾಯುವಂತ ಸಂದರ್ಭದೊಳಗೆ ಅಕಾಡಿ ಕಾಡ ಅಡ್ಡಾಡಿ ನೋಡಿದಂತ ಏನಾಗಿತ್ತು? ಹಕ್ಕಿಗಳು ನೀರಿಲ್ಲಾರ್ಕ ಜೋಳ ತಿಂದು ಹೊಟ್ಟೆ ಉಬ್ಬಿ ಸತ್ತು ಬಿತ್ತಿದ್ದೀವಲ್ಲ. ಅವಾಗ ಸಂತ ತುಕಾರಾಮ ಏನು ಮಾಡಿದ್ದಲ್ಲ, ನನ್ನ ಸಾವುಕಾರ ಏನು ಮಾಡ್ಯಾನ, ಹಕ್ಕಿ ಕಾಯಿ ಅಂದಾನ ಅಂತ ತಿಳ್ಕೊಂಡು ಏನು ಮಾಡಿದಂತೆ ಸಂತಿಗೆ ಹೋಗಿ ಸಾಕಷ್ಟು ಮಗಿಗಳನ್ನ ತಂದು 4 ದಂಟಿಗೋ 5 ದಂಟಿಗೋ ಒಂದೊಂದು ಮಗಿ ಕಟ್ಟಿದ, ನೀರು ಹಾಕಿ ಮತ್ತೆ ನಾಮಸ್ಮರಣೆ ಮಾಡಾಕತ್ತಿದ. ಅವಾಗ ಹಕ್ಕಿ ಪಕ್ಷಿಗಳು ಜೋಳವನ್ನ ತಿನ್ನೋದೈತಿ, ನೀರು ಕುಡಿಯುವುದೈತಿ. ಹಿಂಗಾಗಿ ಎಲ್ಲ ಜೋಳಗಳು ಎಲ್ಲ ಖಾಲಿ ಆಯ್ತ್ರಿ. ಹಿಂಗ ಸಾವುಕಾರ ನೋಡ್ಕೊಂತ ಬಂದ. ಏನು ಮಾಡ್ಯಾನ? ಸಂತ ತುಕಾರಾಮಣ್ಣನ ಹೊಲ ಹೆಂಗ್ ಬಂದೈತಿ ಬೆಳಿ ಅಂತ ನೋಡಾಕ ಬಂದಂತ ಎಲ್ಲ ಹೊಲ ಏನಾಗೈತ್ರಿ? ಅಳಗಾಲಾಗಿ ಸತ್ಯನಾಶ ಆಗಿ ಹೋಗೈತಿ. ಅವಾಗ ಏನು ಮಾಡಿದಂತ, ನಿನಗೇನು ಮನುಷ್ಯ ಅದೆಯೋ ಏನು ದನ ಅದೆಯೋ, ನಿನಗೆ ಏನು ಕಾಯಕ್ಕೆ ಹಚ್ಚೀನಿ ಅಂತ ಕೇಳಿದ್ರ, ಹಕ್ಕಿ ಕಾಯಿ ಅಂದ್ರೆ ನೀ ಏನು ಎಂಥ ಕೆಲಸ ಮಾಡೆ ಅಂತ ಬೈದ್ರಂತ ಸಾವುಕಾರ. ಅವಾಗ ಸಂತ ತುಕಾರಾಮ ಹೇಳ್ತಾರ, ಮತ್ತು ಹಕ್ಕಿ ಕಾಯಿ ಅಂದ್ರಲ್ರಿ ಸಾವುಕಾರ ಅಂತ, ಹಕ್ಕಿ ಕಾಯಿ ಅಂದ್ರ ಜೋಳ ತಿನ್ನುವುದನ್ನ ಬಿಡಿಸಿ ಹೊಡಿ ಅಂತ ಹೇಳಿದೀನಿ, ಹಕ್ಕಿ ಕಾಯಿ ಅಂದ್ರೆ ಅವಕ್ಕಿನ ನೀರು ಹಾಕಿ ಏನು ಪುಷ್ಟಿ ಆಗುವಂಗೆ ಮಾಡಂತ ಹೇಳಿಲ್ಲ ಅಂತ ಬೈದ್ರಂತ. ಬೈದು ಹೊರಗೆ ಕಳಿಸಿದ್ರು. ಅವಾಗಿಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಎಲ್ಲ ಆಳ್ ಹಚ್ಚಿ ಕಡಿಸಿ ಬಿಟ್ರು. ಎಲ್ಲ ದಂಟಷ್ಟ ಇದ್ದು ಏನು ಉಳಿತ್ರಿ ಅಂತ ಕೇಳಿದ್ರೆ ಕೋಲ್ ಎಷ್ಟ ಉಳಿತು. ಮುಂದೊಂದು ಕಾಲದೊಳಗೆ ಮಳೆ ಆಯ್ತು ಪರಮಾತ್ಮನ ಕೃಪೆಯಿಂದ. ಅವಾಗ ಏನಾಯ್ತು ಅಂತ ಕೇಳಿದ್ರೆ ಬಡ್ಡ ಕಷ್ಟ ಉಳಿದಿತ್ತಂತಲ್ಲ, ಆ ಬಡ್ಡಿ ಚಿಗಿತು ಏನಾಗಿತ್ರಿ, ಒಂದು ದಂಟಿಗೆ 3-4 ತೆನಿ ಆಗಿತ್ತದ. 3-4 ತೆನಿ ಆಯ್ತು. ಮುಂದೊಂದು 2-3 ತಿಂಗಳು ಬಿಟ್ಟು ನೋಡಿದ್ರೆ ಅವಾಗ ಏನಾಯ್ತು ಅಂತ ಕೇಳಿದ್ರೆ ಮನಸ್ಸಿಗೆ ಪರಿವರ್ತನೆ ಆಯ್ತು. ಯಾರಿಗೆ? ಶ್ರೀಮಂತ ಸಾಹುಕಾರನಿಗೆ. ಪರಿವರ್ತನೆ ಆಗಿ ಏನಾಯ್ತು ಅಂತ ಕೇಳಿದ್ರೆ, ಇದೆಲ್ಲ ಭಜನೆ ಮಾಡ್ತಿದ್ದಲ್ಲ ಸಂತ ತುಕಾರಾಮ ಅವರಿಂದ ಆಗ್ಯದ ಅಂತ ತಿಳ್ಕೊಂಡು
ಏನು ಮಾಡಿದಂತೆ ಸಾಕಷ್ಟು ಆಳುಗಳನ್ನು ಹಚ್ಚಿ ಕೊಯ್ದು ರಾಶಿ ಮಾಡ್ಲಿಕ್ಕೆ ಹಚ್ಚಿದ್ರೆ ಎಷ್ಟೋ ಸಾವಿರಾರು ಚೀಲ ಗಂಟ್ಲೆ ಜೋಳ ಅದು ಅಂತ ನೋಡ್ರಿ. ಸಾವಿರಾರು ಚೀಲ ಗಂಟ್ಲೆ ಜೋಳ ಆದಾಗ ಅವಾಗ ಸಾಹುಕಾರ ಏನು ಮಾಡಿದಂತೆ ಕೆಲವೊಂದಿಷ್ಟು ನೂರಾರು ಚೀಲಗಳನ್ನ ಇದು ನನಗಲ್ಲ, ಇದು ಸಂತ ತುಕಾರಾಮರಿಗೆ ಕೊಡ್ರಿ ಅಂತ ಒಪ್ಪಿಸಿದಂತೆ ಮನಸ್ಸು ಪರಿವರ್ತನೆ ಆಗಿ ಅವಾಗ ಕೊಡಾಕ ಹೋದ್ರ ಸಂತ ತುಕಾರಾಮ ಏನು ಮಾಡಿದ್ರಂತ, ಇದು ನನಗೆ ಸಲ್ಲುವುದಲ್ಲ, ನನ್ನ ಕೈಯಾಗ ಏನೂ ಇಲ್ಲ, ನಾ ಏನೂ ಮಾಡಿಲ್ಲ, ಕೊಡುದ ಆದ್ರೆ ನಿಮಗೆ ಕೊಡುದ ಪ್ರೀತಿ ಇದ್ರೆ ಇಲ್ಲೊಂದು ಪಾಂಡುರಂಗನ ಗುಡಿ ಕಟ್ಟಿಸಿ ಪಾಂಡುರಂಗನ ವಿಠಲನ ಮೂರ್ತಿಯನ್ನ ಇಡ್ರಿ ಅಂತ ಸಾಹುಕಾರನೇ ಹೇಳಿದಂತ. ಅವಾಗ ಏನಾಯ್ತು ಅಂತ ಕೇಳಿದ್ರಲ್ಲಿ ಪಾಂಡ್ರಾಪುರದೊಳಗ ವಿಠಲನ ಗುಡಿ ಅನ್ನತಕ್ಕಂಥ ಸ್ಥಾಪನೆ ಆಯಿತು ಅಂತ ಬರ್ತದೆ. ಯಾಕಂದ್ರೆ ಕರುಣವಿರಲಿ ಜೀವರುಳು ಅನ್ನತಕ್ಕಂಥ ವಿಷಯವನ್ನ ಇನ್ನು ಮಹಾಪೂಜ್ಯರು ನಿಮ್ಮೆಲ್ಲರನ್ನ ಕುರಿತು ಪ್ರತಿಪಾದನವನ್ನ ಮಾಡ್ತಾರ. ಇಂತಹ ವಾಗ್ರೂಪ ಸೇವೆಗಳನ್ನು ಸದ್ಗುರುನಾಥನ ಚರಣಾರವಿಂದಗಳಲ್ಲಿ ಸಮರ್ಪಿಸಿ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಮಾತೋಶ್ರೀ ಅವರಿಗೆ ವಂದನೆಗಳನ್ನು ತಿಳಿಸುತ್ತಾ ಈಗ ಮಾತೋಶ್ರೀ ಅಕ್ಕಮಹಾದೇವಿ ತಾಯಿಯವರು ಶ್ರೀ ಸಿದ್ಧಲಿಂಗೇಶ್ವರ ಕಮರಿಮಠ ಪಡಸಲಿಗಿಯವರು ತಮ್ಮ ಅನುಭವಾಮೃತವನ್ನು ನಿಮ್ಮೆಲ್ಲರಿಗೂ ಉಣಬಡಿಸಬೇಕಂತವರಲ್ಲಿ ವಿನಂತಿಸಿಕೊಳ್ಳುತ್ತದೆ. हरः ओम तत्सत्परब्रह्मणे नमः. श्री गणपति शारदा गुरुभ्यो नमः. श्री सद्गुरु सिद्धलिंगाय नमः. श्री सद्गुरु चंद्रशेखराय नमः.